ಟಿಎಸ್ಎಸ್ನಲ್ಲಿ ಮತ್ತೆ ಆಡಳಿತ ವಹಿಸಿಕೊಳ್ಳುವ ಸಂದರ್ಭದಲ್ಲಿ ಕಮಿಟಿಯವರು ಸರ್ಕಾರ ನೇಮಿಸಿದ್ದ ಆಡಳಿತ ಅಧಿಕಾರಿಗಳನ್ನು ಅಸಭ್ಯವಾಗಿ ನಡೆಸಿಕೊಂಡು ಅವಮಾನಿಸಿದ್ದಾರೆ ಎಂದು ರೈತ ಮುಖಂಡ ವೀರಭದ್ರ ನಾಯ್ಕ್ ಆರೋಪಿಸಿದ್ದಾರೆ. ಟಿಎಸ್ಎಸ್ನಲ್ಲಿ ಮತ್ತೆ ಆಡಳಿತ ವಹಿಸಿಕೊಳ್ಳುವ ಸಂದರ್ಭದಲ್ಲಿ ಕಮಿಟಿಯವರು ಸರ್ಕಾರ ನೇಮಿಸಿದ್ದ ಆಡಳಿತ ಅಧಿಕಾರಿಗಳನ್ನು ಅಸಭ್ಯವಾಗಿ ನಡೆಸಿಕೊಂಡು ಕುರ್ಚಿಯಿಂದ ಕೆಳಗೆ ಇಳಿಸಿ ಅವಮಾನಿಸಿದ್ದಾರೆ ಎಂದು ರೈತ ಮುಖಂಡ ವೀರಭದ್ರ ನಾಯ್ಕ್ ಹೇಳಿದ್ದಾರೆ. 23-24ನೇ ಸಾಲಿನಿಂದ 27-28ನೇ ಸಾಲಿನವರೆಗೆ ಟಿಎಸ್ಎಸ್ಸಿನ ಆಡಳಿತ ಕಮಿಟಿಗೆ ಚುನಾವಣೆ ನಡೆದಿತ್ತು. ಅದರಂತೆ ಕಮಿಟಿ ರಚನೆ ಆಯಿತು. ತದನಂತರ ಕೆಲವರು ಈ ಚುನಾವಣೆಯಲ್ಲಿ ಅಕ್ರಮವಾಗಿದೆ, ಇದಕ್ಕೆ ದಾವೆಯನ್ನ ಸಲ್ಲಿಸಿದ್ರು. ಸಹಕಾರಿ ಸಂಘಗಳ ಉಪನಿರ್ಬಂಧಕರು ಉತ್ತರ ಕನ್ನಡ ಜಿಲ್ಲೆಯವರು ಇದನ್ನೆಲ್ಲ ಪರಿಶೀಲಿಸಿ ಚುನಾವಣೆಯಲ್ಲಿ ಲೋಪವಾಗಿದೆ ಅಂತ ಹೇಳಿ ಈ ಆಡಳಿತ ಕಮಿಟಿಯನ್ನು ರದ್ದುಪಡಿಸಿ ಈ ಸ್ಥಾನಕ್ಕೆ 24/5/2024ರಂದು 1959ರ ಕಾಯ್ದೆಯ ಅನುಸಾರ ಆಡಳಿತ ಕಮಿಟಿಯನ್ನು ರದ್ದುಪಡಿಸಿ ಹಾಗಾಗಿ ತಾವು ಪರಿಶೀಲಿಸಬೇಕು ಅಂತೇಳಿ ಸಹಕಾರ ಸಂಘಗಳ ಉಪನಿರ್ಬಂಧಕರು ಉತ್ತರ ಕನ್ನಡ ಅಧಿಕಾರಿಯಾಗಿ ನೇಮಕ ಮಾಡಿ ಈ ನೇಮಕವನ್ನ ಹಿಂದಿನ ಕಮಿಟಿಯವರು ಇದು ಅನ್ಯಾಯ ಆಗಿದೆ ಅಂತೇಳಿ ಸಹಕಾರಿ ಜಂಟಿ ನಿರ್ಬಂಧಕರು ಬೆಳಗಾವಿ ಇವರಿಗೆ ದೂರನ್ನು ಸಲ್ಲಿಸಿದ್ರು. ಈ ಘಟನೆಯನ್ನು ಜಿಲ್ಲೆಯ ರೈತ ಸಂಘಟನೆಗಳು ಹಿಂದುಳಿದ ವರ್ಗದವರು ಖಂಡಿಸುತ್ತೇವೆ ಎಂದು ರೈತ ಮುಖಂಡ ವೀರಭದ್ರ ನಾಯ್ಕ್ ಹೇಳಿದ್ದಾರೆ. ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನು ಅವಮಾನಿಸಿರುವ ಆಡಳಿತ ಮಂಡಳಿಯವರು ಬಹಿರಂಗ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದ್ದಾರೆ. ಅಧಿಕಾರಿಗಳಿಗೆ ಅವರ ಇಲಾಖೆಯಲ್ಲಿ ಮಾಡಲು ಬೇಕಾದಷ್ಟು ಕೆಲಸ ಇರುತ್ತದೆ. ಆದರೆ ಸರ್ಕಾರ ಆದೇಶ ಮಾಡಿರುವುದರಿಂದ ಅಧಿಕಾರ ವಹಿಸಿಕೊಂಡಿದ್ದರು. ಅವರನ್ನು ಗೌರವಯುತವಾಗಿ ನಡೆಸಿಕೊಳ್ಳಬೇಕಿತ್ತು. ಈ ರೀತಿ ದೌರ್ಜನ್ಯ ನಡೆಸಿದ್ದು ಒಳ್ಳೆಯ ಬೆಳವಣಿಗೆಯಲ್ಲ. ಆಡಳಿತ ಮಂಡಳಿಗೆ ಇದು ಶೋಭೆ ತರುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಸಹಕಾರಿ ಜಂಟಿ ನಿರ್ಬಂಧಕರು ಬೆಳಗಾವಿ ಅವರು ಕೂಡಲೇ ಆಡಳಿತ ಕಮಿಟಿಯನ್ನ ರದ್ದುಪಡಿಸಿ ಈ ಸ್ಥಾನವನ್ನ ಹಿಂದಿನ ಕಮಿಟಿಯವರು ವಹಿಸಿಕೊಡಬೇಕು ಅಂತೇಳಿ ಏನೋ ಒಂದು ಆದೇಶವನ್ನು ಮಾಡಿದ್ರು. ಸರಿ ಅಷ್ಟೇ. ಆದರೆ ಈ ಆಡಳಿತ ಕಮಿಟಿಯವರು ಏಕಾಏಕಿ ಆಫೀಸಿಗೆ ಹೋಗಿ ಏನು ಆಡಳಿತಾಧಿಕಾರಿಯನ್ನು ಸರ್ಕಾರ ನೇಮಕ ಮಾಡಿತ್ತು ಅಸಭ್ಯವಾಗಿ ನಡೆದುಕೊಂಡು ಅವರನ್ನು ಅವಮಾನಿಸಿ ಕುರ್ಚಿಯಿಂದ ಕೆಳಗಿಳಿಸಿರುವುದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾಕೆಂದರೆ ಯಾವುದೇ ಅಧಿಕಾರಿಗೆ ತನ್ನ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಬೇಕಾದಷ್ಟು ಇರುತ್ತೆ. ಅವರಿಗೆ ಯಾವುದೇ ಒಂದು ಸಂಸ್ಥೆಗೆ ಹೋಗಿ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡಬೇಕು ಅನ್ನೋದೇನು ಇರೋದಿಲ್ಲ. ಆದರೆ ಸರ್ಕಾರದ ಆದೇಶ ಪ್ರಕಾರ ಅವರು ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಈ ರೀತಿ ನಡವಳಿಕೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಅದಕ್ಕೆ ಏನು ಬೆಳಗಾವಿ ಜಂಟಿ ನಿರ್ಬಂಧಕರು ಒಂದು ಅಧಿಕಾರಿಗಳನ್ನು ತಂಡ ರಚಿಸಿ ವ್ಯವಸ್ಥಿತವಾಗಿ ಅವರಿಗೆ ಅಧಿಕಾರವನ್ನು ವಹಿಸಿಕೊಡಬೇಕಾಗಿತ್ತು. ಈ ರೀತಿ ಅವಮಾನಿಸಿ ಒಬ್ಬ ಆಡಳಿತಾಧಿಕಾರಿಯನ್ನು ಹಿರಿಯ ಅಧಿಕಾರಿಯನ್ನು ಅವಮಾನಿಸುವುದು ಈ ಬೆಳವಣಿಗೆಯನ್ನು ನಾವು ಒಪ್ಪೋದಿಲ್ಲ. ಈ ಒಂದು ಏನು ನಡೆದಿರುವಂಥ ಘಟನೆಯನ್ನು ನಾವು ಖಂಡಿಸ್ತೇವೆ. ಇಂಥ ಘಟನೆಗಳು ಮರುಕಳಿಸದಂತೆ ಇನ್ನು ಮುಂದೆ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ನಮಸ್ಕಾರ. ದಿವಾಕರ್ ನಾಯ್ಕ್, ನುಡಿಸಿರಿ ನ್ಯೂಸ್, ಸಿದ್ದಾಪುರ.